ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಇಡೀ ವಿಶ್ವದ ಜನಮಾನಸವನ್ನ ಒಟ್ಟು ಮಾಡುವ, ಭಾವೈಕ್ಯತೆಯನ್ನ ಸಾರುವ, ಪ್ರೀತಿಯನ್ನ ಎಲ್ಲೆಡೆ ಹರಡುವ ಹಾಗೂ ಸೇವಾ ಮನೋಭಾವವನ್ನ ಉತ್ತೇಜಿಸುವ ಎಲ್ಲ ಗುರಿಗಳನ್ನ ಹೊಂದಿ ಅದು ಹುಟ್ಟನ್ನ ಪಡ್ಕೊಂಡಿದೆ. ಈ ಕ್ಷಣದವರೆಗೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಬಂದಿದೆ. ಮಾಡಿದ ಸೇವೆ ಪ್ರಾಮಾಣಿಕವಾಗಿದ್ರೆ ಈ ರೀತಿಯ ಯಶಸ್ಸು ಬರಬಹುದು ಸಂಸ್ಥೆಗೆ ಎಂಬುದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ನಾನು ಬೆಳಗಿನಿಂದ ಈ ಸಂಸ್ಥೆಯ ಎಲ್ಲ ಚಟುವಟಿಕೆಗಳನ್ನ ನೋಡ್ತಾ ಇದ್ದೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಂಡು ಬಂದದ್ದು ಶಿಸ್ತು. ನಮ್ಮ ಪೂರ್ವಜರು ಋಷಿಗಳು ವಿದ್ಯೆಗೆ ಅನುಶಾಸನ ಅಂತ ಕರೆದ್ರು. ಅನುಶಾಸನ ಅಂದ್ರೆ ಒಬ್ಬ ವ್ಯಕ್ತಿ ಶಿಸ್ತನ್ನ ತನಗೆ ತಾನು ಆರೋಪಿಸಿಕೊಳ್ಳದಿದ್ರೆ ಅವನು ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಶಿಸ್ತಿದೆಯಲ್ಲ, ಅದನ್ನ ದೂರ ಮಾಡುವ ಕೆಲಸವೇ ಈ ಶಿಕ್ಷಣ ರಂಗ ಕೆಲಸ ಮಾಡುವುದು. ಆದ್ರಿಂದ ಇಡೀ ನಮ್ಮ ಜೀವನದಲ್ಲಿ ಶಿಸ್ತನ್ನ ಅಳವಡಿಸಿಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ನಮ್ಮ ಭಾರತಿ ಮೇಡಮ್ ಹೇಳಿದಾಗೆ ಅಥವಾ ಇನ್ನು ಇತರರು ಹೇಳಿದ್ದಾರೆ, ಕೇವಲ ಅಂಕ ಗಳಿಸುವುದು ಮಾತ್ರ ಶಿಕ್ಷಣದ ಗುರಿಯಲ್ಲ. ಒಟ್ಟಾರೆ ಶಿಕ್ಷಣ ನಮ್ಮ ಜೀವನಕ್ಕೆ ಬೆಳಕಾಗಬೇಕು. ಮಲಯಾಳಿ ಭಾಷೆಯನ್ನ ಮಾತೃಭಾಷೆಯನ್ನಾಗಿ ಹೊಂದಿದ ಕಾಸರಗೋಡಿನ ಕಯ್ಯಾರ ಕಿಂಜಣ್ಣ ರೈ ಅಂತ ಒಬ್ಬ ಮಹಾನುಭಾವರು ಕವಿ ಕನ್ನಡದ ಬಗ್ಗೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೊಂದು ಕವನವನ್ನ ಬರೆದಿದ್ದಾರೆ. ಆ ಕವನದ ಸಾಲುಗಳನ್ನ ನಾವು ನೆನಪಿಸಿಕೊಂಡ್ರೆ ಸಾಕು, ನಮ್ಮ ಒಟ್ಟಾರೆ ಜೀವನ ಹೇಗಿರ್ಬೇಕು ಅಂತ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಏನು ಬೇಕು ಏನು ಬೇಡ ಬಹಳ ನಮ್ಗೆ ತೀರ್ಮಾನ ಮಾಡ್ಕೊಳ್ಬೇಕಾದ್ ನಾವೇ. ಅವ್ರು ಹೇಳ್ತಾರೆ, ಏನೆಲ್ಲ ಬೇಕು ನಮಗೆ, ಒಂದು ಶಿಕ್ಷಣ ಸಂಸ್ಥೆ ಏನೆಲ್ಲ ತುಂಬಬಹುದು. ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು. ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು. ಜನರ ಪ್ರೀತಿಸಬೇಕು, ನೀತಿ ಬೇಕು. ಘನತೆ ಗೌರವ ಬೇಕು, ನಡೆನುಡಿಗಳಿರಬೇಕು. ತನಗೆ ತಾನೇ ದುಡಿದು ಗಳಿಸಬೇಕು. ಇಷ್ಟು ಬೇಕುಗಳು ಬೇಕಂತೆ. ಮನದಿ ಶುದ್ಧತೆ ಬೇಕು. ಮನಸ್ಸಲ್ಲಿ ಶುದ್ಧತೆ ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ಕಾಗಲ್ಲ. ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು. ಮಾತಾಡುವಾಗ ಮೃದುತ್ವ ಇರಬೇಕು. ಮಾತು ಕೇಳಿದ್ರೆ ಖುಷಿ ಆಗ್ಬೇಕು ನಮ್ಗೆ. ಪ್ರೀತಿ ಆ
ಕಗ್ಗದ ಪದ್ಯಗಳ ಸಾಲುಗಳನ್ನ ಹೇಳಿದ್ಲು. ಬಹುಶಃ ನನ್ನ ಸಾಧನೆ ಅವಳು ಹೇಳಿದಷ್ಟೇನು ಇಲ್ಲ, ಅವಳ ಬಾಯಲ್ಲಿ ಬಂದಾಗ ಹೌದೇನೋ ಅಂತ ನನಗೂ ಕೂಡ ಸಂಶಯ ಬರುವಾಗ ಮಾತಾಡಿದಾಳೆ ಅವಳು. ನಾನು ಕೊಟ್ಟಿದ್ದು ಕಾಂಟೆಂಟ್ ಸ್ವಲ್ಪ, ಅದನ್ನ ವಿಸ್ತಾರವಾಗಿ ಒಳ್ಳೆ ಸಾಹಿತ್ಯದ ಮೆರುಗನ್ನ ಕೊಟ್ಟು ನನಗೂ ಖುಷಿ ಕೊಟ್ಟಿದ್ದಾಳೆ ಮಾತುಗಳ ಮೂಲಕ. ಆ ಮಾತು ಎಷ್ಟು ಜನರನ್ನ ಗೆಲ್ಲಬಲ್ಲದು. ಅದರಿಂದ ಮಾತಿಗೆ ಒಂದು ಶಿಸ್ತನ್ನ ತರುವಂತ ಕೆಲಸ ವಿದ್ಯೆ ಮಾಡಬೇಕು. ವಿದ್ಯಾವಂತರ ಮಾತಿನಲ್ಲಿಯೇ ಅವ್ರ ವಿದ್ಯೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡತ್ತೆ. ವಿನಯ, ನಮ್ಮ ಭಾರತಿ ಮೇಡಮ್ ಒಂದು ಪದ್ಯವನ್ನು ಉದಾಹರಿಸಿದ್ರು, ಸಂಸ್ಕೃತ ಸುಭಾಷಿತ. ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಇಡೀ ವಿದ್ಯೆ ಏನೆಲ್ಲ ಮಾಡಬೇಕು, ಎಷ್ಟು ಚೆನ್ನಾಗಿದೆ ನೋಡಿ ಅದು. ವಿದ್ಯಾ ದದಾತಿ ವಿನಯಂ, ನಾವು ವಿದ್ಯಾವಂತರು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ವಿನಯ ಇರಬೇಕು. ವಿದ್ಯಾವಂತಿಕೆ ಎಂಬುದು ಅಹಂಕಾರವನ್ನ ತೋರಿಸುವಂತ ವಿದ್ಯೆ ಅಲ್ಲವೇ ಇಲ್ಲ. ಇವತ್ತಿನ ಒಂದು ಶಿಕ್ಷಣ ಏನ್ ಮಾಡ್ತಾ ಇದೆ ಅಂದ್ರೆ ಅನೇಕ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ನಿಜವಾದ ಹೂವನ್ನ ಮರೆಸಿ ಪ್ಲಾಸ್ಟಿಕ್ ಹೂವನ್ನ ಅರಳಿಸ್ತಾ ಇದೆ. ಇವತ್ತು ವಿದ್ಯೆ ಅಷ್ಟೇ. ಪ್ಲಾಸ್ಟಿಕ್ ಹೂವು ಒಂದೇ ತರ ಇರುತ್ತೆ, ಅದು ಬಾಡಿ ಕೆಳಗೆ ಬೀಳುವುದಿಲ್ಲ, ಮತ್ತೊಂದು ಹೂವಿಗೆ ಸ್ಥಾನ ಕೊಡುವುದಿಲ್ಲ, ಮಕರಂದ ಮೊದಲೇ ಇಲ್ಲ, ಚಂದ ಇಲ್ಲವೇ ಇಲ್ಲ, ಸುಗಂಧ ಇಲ್ಲವೇ ಇಲ್ಲ. ಆದ್ರೂ ಪ್ಲಾಸ್ಟಿಕ್ ಹೂವಿಗೆ ನಾವು ಕಟ್ಟು ಬಿದ್ದಿದ್ದೇವೆ ಅಂತ ಶಿಕ್ಷಣ ಇವತ್ತು. ನಿಜವಾದ ಹೂವು ನೋಡಿ, ಬೇರೆ ಹೂವುಗಳಿಗೆ ಎಷ್ಟು ಚೆನ್ನಾಗಿ ಆಸ್ಪದ ಕೊಟ್ಟು ಬಿಡುತ್ತಲ್ವಾ. ನಾವು ಹೂವಾಗಬೇಕಂತೆ ಡಿ ವಿ ಗುಂಡಪ್ಪನವ್ರು ಬೇಡ ಹೇಳ್ತಾರೆ, ನನಗೆ 30-40 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ನಿಲ್ಲಿಸಿಬಿಡ್ತೇನೆ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಈಗ ಸಮಯ ಆಗೋಗಿದೆ. ಚಿಕ್ಕ ಮಕ್ಕಳಿದ್ದಾರೆ ಅಲ್ಲಿ, ನಾನು ನೋಡ್ತಾ ಇದ್ದೇನೆ. ದೊಡ್ಡ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ, ಅಧ್ಯಾಪಕರಿದ್ದಾರೆ. ಎಲ್ಲರಿಗೂ ಬೇಕಾಗುವಾಗ ಮಾತಾಡುವುದಿದೆಯಲ್ಲ, ಅದೊಂದು ಸವಾಲೆ. ಆದ್ರಿಂದ ಆ ಶಿಕ್ಷಣ ಒಂದು ಹೂವು ಆಗಬೇಕು ಅಂತ ಹೇಳ್ತಾರೆ ನೋಡಿ. ಹೂವು ಅಂದ್ರೆ ನಾವು ಬರೀ ಹೂವಂತ ತಾತ್ಸಾರ ಮನೋಭಾವನ ನೋಡುವುದಲ್ಲ. ಬೆಳಿಗ್ಗೆ ನೋಡಿ ಸೂರ್ಯೋದಯಕ್ಕೆ ಮೊದಲು ಅರಳಿ ಬಿಡುತ್ತೆ, ಸೂರ್ಯನ ಕಿರಣಗಳು ತಾಕಿದ್ರು ಸಾಕು. ನಾವು ಮೊಗ್ಗಂತಂದು ಎಷ್ಟೇ ಕಷ್ಟಪಟ್ಟಿದ್ರು, ಬಲಾತ್ಕಾರವಾಗಿ ಅರಳಿಸಿದ್ರು ಅದು ಮುದುಡಿ ಹರಿದೋಗುತ್ತೆ ಹೊರತು ಅರಳುವುದಿಲ್ಲ. ಸೂರ್ಯನ ಕೋಮಲವಾದ ಕಿರಣಗಳು ಹೂವಿನ ಮೇಲೆ ಬಿದ್ದಾಗ ಎಷ್ಟು ಚಂದದಲ್ಲಿ ಅರಳುತ್ತಲ್ಲ. ಅರಳಿದ ತಕ್ಷಣ ಚಂದ ಚೆಲ್ಲುತ್ತೆ. ಎಲ್ಲಿರುತ್ತೋ, ಯಾವ ಗಿಡದಲ್ಲಿ ಇರುತ್ತೋ ಆ ಗಿಡ ನೋಡುವ ಅಂತ ಅನ್ಸುತ್ತೆ. ಮುಳ್ಳುಗಳು ಅನೇಕ ಇದ್ರು ಒಂದು ಹೂವು ಅರಳಿದ್ರೆ ಆ ಮುಳ್ಳುಗಳಿಗೆ ಪ್ರಾಧಾನ್ಯತೆಯನ್ನು ಅಳಿಸಿ ಹಾಕಿಬಿಡತ್ತೆ ಒಂದು ಹೂವು. ವಿಶ್ವ ಪರಿಧಿಯದೆಲ್ಲೋ ಸೂರ್ಯ ಚಂದ್ರರಿನಾಚೆ ವಿಶ್ವ ಕೇಂದ್ರವೇ ನೀನು ನೀನೆನಿಸಿದೆಡೆಗೆ ನಿಶ್ವಸಿತ ಸಂಬಂಧ ನಿನಗಂ ದಿಗಂತಕಂ ಪುಷ್ಪವಾಗಿರು ನೀನು ಮಂಕುತಿಮ್ಮ. ನಾವೆಲ್ಲ ಹೂವಾಗಿರ್ಬೇಕಂತೆ. ವಿಶ್ವದ ಪರಿಧಿಯಲ್ಲಿ, ಇಡೀ ಸಮಗ್ರ ವಿಶ್ವದಲ್ಲಿ ನೀನು ಮನಸ್ಸು ಮಾಡಿದ್ರೆ ನೀನ್ ಎಲ್ಲಿ ಇರುತ್ತೀಯೋ ಅಲ್ಲೇ ನಿನ್ನ ಕೇಂದ್ರವನ್ನಾಗಿ ಮಾಡಿಕೊಳ್ಳಬಹುದು. ಅಲ್ಲೇ ನಮ್ಮಲ್ಲಿಗೆ ಜನ ಬರ್ಬೇಕು, ಹಾಗೆ ಮಾಡ್ಕೊಳಕ್ ಆಗಲ್ವಾ? ನಮ್ಮ ಮಕ್ಕಳಿಗೆ ಆವಾಗಲೇ ಹೇಳ್ತಾ ಇರ್ತೀನಿ ನಾನು, ಮಕ್ಕಳೇ ಸರ್ಟಿಫಿಕೇಟ್ ಕೊಂಡು ನನಗೆ ಜಾಬ್ ಕೊಡಿ ಅಂದ್ರೆ ಸರ್ಟಿಫಿಕೇಟ್ ಅಂದ್ರೆ ಭಿಕ್ಷಾ ಪಾತ್ರೆ ಅಲ್ಲ. ನೀವು ಸರ್ಟಿಫೈ ಆಗಬೇಕು, ನಿಮ್ಮ ಹತ್ರಕ್ಕೆ ಜನ ಹುಡ್ಕೊಂಡು ಬರಬೇಕು, 10 ಜನರಿಗೆ ಕೆಲಸ ಕೊಡಬೇಕು. ಆ ಗುರಿಯನ್ನ ಇಟ್ಟುಕೊಳ್ಳಿ, ಅದೊಂದು ಸಾಧನೆ ಅಲ್ವಾ? ಅದಕ್ಕೆ ಅಂಕನೇ ಬೇಕು ಅಂತಿಲ್ಲ. ಅನೇಕ ಉದಾಹರಣೆಗಳಿದ್ದಾವೆ. ಕ್ರೀಡಾ ಸ್ಫೂರ್ತಿ ಅಂದ್ರೆ ಏನು, ಎಲ್ಲ ಕ್ರೀಡೆಗಳಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ನ್ಯಾಷನಲ್ ಲೆವೆಲ್ ಹೋಗಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದ್ರೆ ಇಡೀ ವಿಶ್ವದಲ್ಲಿಯೇ ತಮ್ಮ ಹೆಸರನ್ನ ಪ್ರಸಿದ್ಧಿಗೊಳಿಸ್ಲಿಕ್ಕೆ ತಾಕತ್ತಿದ್ದವರು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಇದ್ದ ಹಾಗೆ, ಯಾವ ರೂಪ ಕೊಡ್ಬೋದು ಬೇಕಾದ್ರೆ, ಯಾವ ರೂಪ ಕೊಟ್ಟರು ಅದ ರೀತಿ ಪಾರ್ಪಾಟ್ ಆಗಿ ಹೋಗುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬ ಹುಡುಗ, ಬಡ ಹುಡುಗ, ತಂದೆ ಕಳ್ಕೊಂಡಿದ್ದ. ತಾಯಿ ತುಂಬಾ ಬಡವಿ, ಏನು ಸಂಪಾದನೆ ಇರ್ತಿರ್ಲಿಲ್ಲ, ಬಟ್ಟೆ ಕೊಡ್ಸ್ಲಿಕ್ಕೂ ಇರ್ಲಿಲ್ಲ ಅವಳಿಗೆ. ಅವಳಿಗೆ ತನ್ನ ಮಗುವನ್ನ ಶಾಲೆಗೆ ಸೇರಿಸ್ಬೇಕು ಅಂತ ತುಂಬಾ ಪ್ರೀತಿ. ಕಷ್ಟಪಟ್ಟು 10 ಜನರ ಮನೆಯಲ್ಲಿ ಪಾತ್ರೆ ತೊಳೆದು ಗುಡಿಸಿ ಅರಿವೆ ಹಾಕಿ ದುಡಿದ ಸಂಪಾದನೆಯಲ್ಲಿ ಶಾಲೆಗೆ ಸೇರಿಸಿದ್ಲಂತೆ. ಆ ಮಗುವಿಗೆ ಶರ್ಟ್ ಇಲ್ಲ. ಈಗಿನ ಮಕ್ಕಳಿಗೆ ಯಾರಿಗೂ ನಂಬಿಕೆ ಬರಲ್ಲ ಶರ್ಟ್ ಇಲ್ಲ ಅಂದ್ರೆ. ಹಿಂದೆಲ್ಲ ನಾವು ಓದುವಾಗ್ಲೇ ಲೈಟ್ ಇರ್ಲಿಲ್ಲ, ಬೆಳಕಿರ್ಲಿಲ್ಲ. ಇವತ್ತು ನನ್ನ ಮಕ್ಕಳಿಗೆ ಹೇಳಿದ್ರೆ, ಅಯ್ಯೋ ವಿಶ್ವೇಶ್ವರಯ್ಯ ಬೀದಿ ಲೈಟ್ ಅಲ್ಲಿ ಓದ್ತಾ ಇದ್ರಂತೆ ಕಣೋ, ಅದನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ಹೋಗ್ಲಾ ಈಗ ಬೀದಿ ಲೈಟಿಗೆ ಅಂತಾರೆ ನಮ್ಮ ಮಕ್ಕಳು. ಅಂದ್ರೆ ಅರ್ಥವೇ ಆಗಲ್ಲ, ಯಾಕಂದ್ರೆ ಅಷ್ಟು ಫೆಸಿಲಿಟಿ ನಾವು ಕೊಟ್ಟು ಬಿಟ್ಟಿದೀವಲ್ಲ. ಹಾಗಾಗಿ ಮಗುವಿಗೆ ಓದಿಸ್ಬೇಕು ಅಂತ ಒಂದೇ ಕಾಳಜಿ ಇತ್ತು ಆ ತಾಯಿಗೆ. ಅದಕ್ಕೊಂದು ಕಾಯಿಲೆ ಇತ್ತು, ಕೈಕಾಲು ನೋವು, ಹೊಟ್ಟೆ
ಹೊಟ್ಟೆ ಡೋಲು ಅಂತ ರಿಕೆಟ್ಸ್ ಅಂತ ಏನೋ ಕಾಯಿಲೆ ಇದೆ. ಅದು ತುಂಬಾ ಪೋಷಕಾಂಶ ಇಲ್ಲದ ಆಹಾರವನ್ನು ತಗೊಂಡ್ರೆ ಆ ರೀತಿ ಬೆಳವಣಿಗೆ ಆಗ್ತಾ ಇತ್ತು. ಕೈಕಾಲ್ ಕಡ್ಡಿ ಹಾಗೆ, ಹೊಟ್ಟೆ ಮಾತ್ರ ಡೋಲು. ಆ ರೀತಿಯ ಹೊಟ್ಟೆ ಇತ್ತು. ಬರೇ ಚಡ್ಡಿ ಹಾಕೊಂಡು ಹೋಗ್ತಾ ಇತ್ತು ಸ್ಕೂಲಿಗೆ. ಶರ್ಟ್ ಇರ್ಲಿಲ್ಲ. ಎಲ್ಲಾ ಮಕ್ಕಳು ಜೊತೆ ಕೂತ್ಕೋತಾ ಇತ್ತು. ಕೆಲವು ಮಕ್ಕಳಿಗೆಲ್ಲ ಡ್ರೆಸ್ ಇತ್ತು, ಇದಕ್ಕಿರ್ಲಿಲ್ಲ ಪಾಪ. ಅದು ಪಾಪ ಮುಗ್ಧವಾಗಿ ಎಲ್ಲಾ ಕಡೆ ನೋಡ್ತಾ ಇತ್ತು. 1-2 ದಿವಸ ಆದ್ಮೇಲೆ ಎಲ್ಲಾ ಮಕ್ಕಳು ಸೇರಿ ಈ ಮಗುವಿಗೆ ಅಡ್ಡ ಹೆಸರಿಟ್ರು. ಫುಟ್ಬಾಲು ಬಾರೋ ಅಂತ. ಹೊಟ್ಟೆ ನೋಡ್ಕೊಂಡು ಫುಟ್ಬಾಲ್ ಇದ್ದಂಗಿತ್ತಂತೆ. ಫುಟ್ಬಾಲು ಬಾರೋ ಅಂತ. ಆ ಮಗು ಯಾವತ್ತೂ ನಿರಾಶೆಗೊಳ್ಳಿಲ್ಲ. ನನಗೆ ತಮಾಷೆ ಮಾಡ್ತಾರೆ, ನಾನು ಶಾಲೆಗೆ ಹೋಗಲ್ಲ ಅಂತ ಯಾವತ್ತೂ ಸಂಕಲ್ಪ ಮಾಡಿಲ್ಲ. ಅದು ಪ್ರಶ್ನೆ ಮಾಡ್ಕೊಳ್ತಂತೆ ಆ ಮಗು, ಸಣ್ಣ ಮಗು. ವಾಟ್ ಈಸ್ ಫುಟ್ಬಾಲ್? ಏನು ಫುಟ್ಬಾಲ್ ಅಂದ್ರೆ ಅಂತ ಒಂದು ಪ್ರಶ್ನೆ ಹಾಕೊಳ್ತು. ಸಿಕ್ಕಿದವರ ಹತ್ರ ಕೇಳ್ತು, ಏನ್ ಫುಟ್ಬಾಲ್ ಅಂತಾರಲ್ಲ, ಏನದು ಫುಟ್ಬಾಲ್ ಅಂದ್ರೆ? ಯಾರೋ ಹೇಳಿದ್ರು ಅದೊಂದು ರೀತಿಯ ಆಟ ಅಂದ್ರು. ಆಟನ? ಹಾಗಾದ್ರೆ ಯಾವ ರೀತಿಯ ಆಟ? ಮತ್ತೆ ಪ್ರಶ್ನೆ 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 ಪ್ರಶ್ನೆ. ಯಾರು ಚೆನ್ನಾಗಿ ಪ್ರಶ್ನೆ ಕೇಳ್ತಾರೋ ತುಂಬಾ ಬುದ್ಧಿವಂತರಾಗ್ತಾರೆ. ಪ್ರಶ್ನೆ ಕೇಳ್ತಾ ಇದೆ. ಅದೊಂದು ರೀತಿಯ ಆಟ. ಅದರ ನಿಯಮಗಳೆಲ್ಲ ಹೇಳಿದ್ರು. ಆ ನಿಯಮಗಳನ್ನೆಲ್ಲ ಒಂದು ಎಕ್ಸರ್ಸೈಸ್ ಅಲ್ಲಿ ಬರ್ಕೊಳ್ಳೋ ಶುರು ಮಾಡ್ತು. ಅದರ ಆರಾಧನೆಯೇ ಅದೇ ಆಟ ಆಗೋಯ್ತು. ಅದಕ್ಕೆ ಫುಟ್ಬಾಲ್ ಆಟ ಆಗೋಯ್ತು. ಆ ಆಟದಲ್ಲಿ ಯಾರೆಲ್ಲ ರೆಕಾರ್ಡ್ ಮಾಡಿದ್ದಾರೆ ಎಲ್ಲ ಬರ್ಕೊಳ್ತು. ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿರಂತರವಾಗಿ ಅಧ್ಯಯನ ಮಾಡಿ ಎಕ್ಸ್ಪರ್ಟ್ ಆಯ್ತು. ಕ್ಲಾಸ್ ಬಿಡ್ತು. ಅದೇ ವಿದ್ಯೆ ಆಗೋಯ್ತು ಅದಕ್ಕೆ. ಏನು ಖುಷಿ ಖುಷಿ ಫುಟ್ಬಾಲ್ ಅಂದ್ರೆ. ಆಮೇಲೆ ಆಗಿನ ಕಾಲದಲ್ಲಿ ವಿಲ್ಸನ್ ಅಂತ ಒಬ್ಬ ಫುಟ್ಬಾಲ್ ಪ್ಲೇಯರ್, ಬಹಳ ಪ್ರಸಿದ್ಧನಾದ ಫುಟ್ಬಾಲ್ ಪ್ಲೇಯರ್ ಇದ್ದ. ತುಂಬಾ ರೆಕಾರ್ಡ್ ಮಾಡಿದ್ದ. ಅವನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವನ ಬಗ್ಗೆ ಎಲ್ಲ ತಿಳ್ಕೊಳ್ತು. ಅದೃಷ್ಟ ಎಂಬಂತೆ ಆ ಮಗು ಇರುವ ಒಂದು ಪ್ರದೇಶಕ್ಕೆ ಫುಟ್ಬಾಲ್ ಆಡ್ಲಿಕ್ಕೆ ವಿಲ್ಸನ್ ಬಂದ. 6 ಅಡಿ ಎತ್ತರ, ಮ್ಯಾಜೆಸ್ಟಿಕ್ ವಾಕ್. ಅವನನ್ನ ನೋಡಿದ್ರೆ ಯಾರಿಗಾರು ಖುಷಿ ಆಗ್ಬೇಕು. ಅವನು ಬಂದ ಆಟಕ್ಕೆ. ಈ ಮಗು ಪಾಪ ಟಿಕೆಟ್ ಕೊಳ್ಳಿಕ್ಕೆ ದುಡ್ಡಿರ್ಲಿಲ್ಲ. ಹೇಗೋ ಫೆನ್ಸಿಂಗ್ ಒಳಗಡೆ ನುಸುಳ್ಕೊಂಡು ಹೋಗಿ ಮಲ್ಕೊಂಡೇ ಆಟ ನೋಡ್ತಾ ಇತ್ತಂತೆ. ಅವನು ಗೋಲ್ ಹೊಡೆದ. ಅಲ್ಲೇ ಚಪ್ಪಾಳೆ ತಡ್ತಾ ಇತ್ತು. ಮೇಲೆಲ್ಲ ಕೂತ್ಕೊಂಡವರೆಲ್ಲ ಹಣ್ಣಿನ ಸಿಪ್ಪೆ ಅದು ಇದು ಕಸ ಎಲ್ಲ ಹಾಕ್ತಾ ಇದ್ರು. ಹೀಗೆ ಕಡ್ಕೊಳ್ತು. ಮತ್ತೆ ಚಪ್ಪಾಳೆ. ಅಷ್ಟು ಆಸಕ್ತಿ ಅದಕ್ಕೆ ಆ ಮಗುವಿಗೆ. ಆ ಆಟದಲ್ಲಿ 2 ಗೋಲ್ ಹೊಡೆದ ಅವನು. ಖುಷಿ ಆಯ್ತು. ಆಮೇಲೆ ಮುಗಿಸಿದ ಮೇಲೆ ಈ ಮಗು ಎಲ್ಲಿತ್ತೋ ಆ ಕಡೆಗೆ, ಪೆವಿಲಿಯನ್ ಕಡೆಗೆ ನಡ್ಕೊಂಡು ಬರ್ತಾ ಇದ್ದ. ಆ ಮಗುಗೆ ಎಷ್ಟು ಖುಷಿ ಆಯ್ತು. ನಾನು ಆರಾಧಿಸಿದ ದೇವತೆ ನನ್ನ ಕಡೆಗೆ ನಡ್ಕೊಂಡು ಬರ್ತಿದ್ದಾನೆ ಅಂತ ಹೇಳಿದಾಗ, ಅದು ಕೇಳಿದಾಗ ಖುಷಿ ಆಯ್ತು. ಹತ್ರ ಬಂದುವಾಗ ನೋಡ್ಬೇಕು ನಾನು ಅಂತ ಗುಡುಗುಡುಗುಡು ಓಡೋಯ್ತು. ಆಗ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಆಟೋಗ್ರಾಫ್ ಬರ್ಕೊಡಿ ಅಂತ ಕೇಳ್ತಾ ಇದ್ರಂತೆ. ಎಲ್ಲ ಬರ್ಕೊಳ್ತಾ ಇದ್ದ. ಏನ್ ದೈತ್ಯ! ಎಷ್ಟು ವಿಶಾಲವಾದ ದೇಹ, ಅದು ಬಲಾಢ್ಯವಾದ ದೇಹ. ಬರ್ಕೊಳ್ತಾ ಇದ್ದ. ಈ ಮಗು ಕುಳ್ಳ ಹೋಗಿ ನಿಂತ್ಕೊಂತಂತೆ. ಅಡಿಯಿಂದ ಮೇಲಿಂದ ಅಡಿಗಡೆ ನೋಡ್ತಾ ಇದೆ. ತಾನು ಆರಾಧಿಸಿದ ದೇವತೆ ಪ್ರತ್ಯಕ್ಷ ಬಿಟ್ಟಿದ್ದಾನೇನೋ ಎಂಬ ಅವನಿಗೆ ಅಷ್ಟು ಸಂತೋಷ. ಅಷ್ಟೆಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು. ಅದನ್ನು ಮೆಚ್ಚಿದ, ಆರಾಧನೆ ಮಾಡಿದ ದೇವರನ್ನ ಮುಟ್ಟಬೇಕು ಅಂತ ಅನ್ಸ್ತಂತೆ. ಸ್ವಲ್ಪ ಹೋಗಿ ಸಂಧಿಯಲ್ಲಿ ಹೋಗಿ ಒಂದ್ಸಲ ಅವನ್ ಬರಿತಾ ಇದ್ದಾನಲ್ಲ, ಕೈಗೆ 2 ತಟ್ಟಿದ್ನಂತೆ. ವಿಲ್ಸನ್ ನೋಡ್ದ. ವಾಟ್ ಅಂದ. ಸರ್ ಫುಟ್ಬಾಲ್ ಅಂದ್ರೆ ನಂಗಿಷ್ಟ ಸರ್ ಅಂತ. ಓಕೆ ಅಂದ. ಮತ್ತೆ 5 ನಿಮಿಷ ಬಿಟ್ಟು ತಡ್ಕೊಳಕ್ಕಾಗಲಿಲ್ಲ. ಮತ್ತೆ 2 ಹೀಗೆ ತಡ್ತಂತೆ. ಪಾಪ ಅದ್ ಯಾರತ್ರ ಹೇಳ್ಕೋಬೇಕು ಅದನ್ನ. ಆಗ ನೋಡ್ದ. ಏನು ವಾಟ್ ಯು ವಾಂಟ್ ಆಫ್ ಆಲ್ ಅಂದವ. ಇಲ್ಲ ಸರ್, ನೀವು 2ನೇ ಗೋಲ್ ಹೊಡೆದ್ರಲ್ಲ ಸರ್, ತುಂಬಾ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಇತ್ತು, ನನಗೆ ತುಂಬಾ ಖುಷಿ ಆಯ್ತು. ಓಕೆ ದೆನ್ ವಾಟ್ ಅಂದವ. ಆಮೇಲೆ ಮತ್ತೆ 5 ನಿಮಿಷ 10 ನಿಮಿಷ ಬಿಟ್ಟು ಮತ್ತೆ 2 ಸಲ ತಡ್ತು. 6 ಅಡಿ ಎತ್ತರದವ ಅವನು. ಈ ಸಣ್ಣ ಮಗು ಇಷ್ಟೆಲ್ಲ ಕಿರಿಕಿರಿ ಮಾಡ್ತಾ ಇದೆ. ಸ್ವಲ್ಪ ಸಿಟ್ಟು ಬಂತು. ಏನಪ್ಪಾ ನೀನು, ಹೇಳ್ಬೇಕಾದ ಹೇಳೋಗು, ಡಿಸ್ಟರ್ಬ್ ಮಾಡ್ಬೇಡ ನನಗೆ ಅಂದ. ಸರ್ ನೀವು ಫುಟ್ಬಾಲ್ ಆಟದಲ್ಲಿ ಏನೆಲ್ಲ ರೆಕಾರ್ಡ್ ಮಾಡಿದ್ರಲ್ಲ ಸರ್, ಅದನ್ನೆಲ್ಲ ನಾನು ಒಂದು ಎಕ್ಸರ್ಸೈಸ್ ಅಲ್ಲಿ ಬರ್ದಿಟ್ಕೊಂಡಿದ್ದೀನಿ ಸರ್ ಅಂದ. ಇಷ್ಟ ಹೇಳ್ದ. ಆಯ್ತು ಬರ್ದಿಟ್ಕೋ, ನನಗೆ ಯಾಕೆ ಹೇಳ್ತೀಯ ಈಗ, ಡಿಸ್ಟರ್ಬ್ ಮಾಡ್ದ, ಹೋಗಪ್ಪ. ಇನ್ನೇನಾದ್ರೂ ಬಂದ್ರೆ ತಟ್ಟಿ ಬಿಡ್ತೀನಿ ಅಂತ ಹೆದರ್ಸಿದ. ಆಮೇಲೆ ಸ್ವಲ್ಪ 1-2 ಹೆಜ್ಜೆ ಹಿಂದೋಗಿ ನಿಂತ್ಕೊಂತು. ಮತ್ತೆ 10 ನಿಮಿಷ ಆದ್ಮೇಲೆ ಕೇಳಲಿಕ್ಕಾಗ್ಲಿಲ್ಲ. ಮತ್ತೆ 2 ಪೆಟ್ಟು ಕೊಡ್ತಂತೆ ಹೀಗೆ. ಆಗ ಸಿಟ್ಟು ಬಂದು ಕಣ್ಣು ಕೆಂಪು ಮಾಡ್ಕೊಂಡು, ನಿನಗೆ 2 ಬಡ್ದು ಬಿಡ್ತೀನಿ ಈಗ, ಹೋಗ್ಬೇಕಾ ನಿನ್ಗ, ಬರೇ ಚಡ್ಡಿ ಹಾಕೊಂಡಿದೆ. ನಮ್ ತತ್ಸಾರ ಅಲ್ವಾ ನಮ್ಮದು.
ಹೋಗ್ತೇಬೇಕಂತ ಕೇಳಿದ. ಆಗ ಎದ್ದು ನಿಂತ್ಕೊಂಡು ಅದು ಹಿಂದಗಿಂದೆ ಹೋಗಿ ಹೆದರ್ತಾ ಸರ್ ಬಡೀರಿ ಸರ್, ತೊಂದರೆ ಇಲ್ಲ, ನನ್ನ ದೇವತೆ ಹೊಡೆದಿದ್ದು ಅಂತ ಖುಷಿ ಪಡ್ತೀನಿ, ಆದ್ರೆ ಒಂದ್ ಮಾತು ಹೇಳಿ ಹೋಗಿ ಬಿಡ್ತೀನಿ, ಇನ್ ತೊಂದರೆ ಕೊಡಲ್ಲ ಸರ್ ನಿಮ್ಗೆ. ಏನ್ ಹೇಳಿ ಹೋಗು. ಸರ್, ಫುಟ್ಬಾಲ್ ಅಲ್ಲಿ ನೀವೇನೆಲ್ಲ ರೆಕಾರ್ಡ್ ಮಾಡಿದ್ರಲ್ಲ ಸರ್, ಆ ರೆಕಾರ್ಡ್ ಅನ್ನೆಲ್ಲ ಒಂದು ದಿವಸ ನಾನು ಮುರಿದು ತೋರಿಸ್ತೀನಿ ಅಂತ. ಇಷ್ಟು ಸಣ್ಣ ಮಗು, ಆ ದೇಶಾಭಿಮಾನ ಏನಿರಬಹುದು, ಆ ಕ್ರೀಡಾ ಸ್ಫೂರ್ತಿ ಅಂತದ್ದು ಇರಬಹುದು. ಆಗ ವಿಲ್ಸನ್ನಿಗೆ ಒಂದ್ಸಲ ಛಗ್ಗಂತೆ ಇದೆ. ಇಷ್ಟು ಸಣ್ಣ ಮಗು, ಬಡಪಾಯಿ, ಆ ದೇಶದ ಬಗ್ಗೆ ಕಾಳಜಿ ನೋಡ್ರಿ, ಎಂತ ಕಾಳಜಿ. ಅವನು ತನ್ನೆಲ್ಲ ಸಿಟ್ಟನ್ನ ಬಿಟ್ಟು ಆ ಮಗುವನ್ನ ಎತ್ತುಕೊಂಡ್ ಬಿಟ್ನಂತೆ. ಪುಟ, ಈ ಗೋ ಹೆಡ್, ಐ ಬಿ ದೇರ್ ವಿತ್ ಯು ಅಂತ ಪ್ಯಾಟ್ ಮಾಡ್ದ. ಪ್ಯಾಟ್ ಮಾಡಿ ಕಳಿಸಿದ. ಎನಿ ಹೆಲ್ಪ್ ಯು ವಾಂಟ್ ಯು ಆಸ್ಕ್ ಮೀ ಅಂದ. ಏನಾದ್ರೂ ಸಹಾಯ ಇದ್ರೆ ನಾನು ಕೇಳು, ನಾನ್ ಜೊತೆಗಿರ್ತೇನೆ ಮಗು, ನಾನು ತಪ್ಪು ಮಾಡಿದೆ, ನಿನ್ನ ಅಹವಾಲನ್ನು ಕೇಳಲಿಲ್ಲ, ನಾನು ಇರ್ತೇನೆ ಅಂತ ಹೇಳ್ದ. ಆ ಮಗುವಿಗೆ ಅವನು ಆಡಿದ ಮಾತು ವೇದವಾಕ್ಯ ಆಯ್ತು. ಅದನ್ನೇ ಇಟ್ಟುಕೊಂಡು ಆಫ್ಟರ್ 16 years, 16 ವರ್ಷದ ನಂತರ ವಿಲ್ಸನ್ ಫುಟ್ಬಾಲ್ ನಲ್ಲಿ ಏನೆಲ್ಲ ರೆಕಾರ್ಡ್ ಅನ್ನು ಮಾಡಿದ್ನ, ಆ ಎಲ್ಲ ರೆಕಾರ್ಡ್ ಅನ್ನ ಮುರಿದು ತೋರಿಸಿದ ಅವನು. ಅವನ ಹೆಸರು ಓಜೆ ಸಿಂಪ್ಸನ್. ಗುರಿಯ ನೈದ ದಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆಚ್ಚಿಯೋ ದೈವ ಕರುಣಿಸಿಯೋ, ಕರುಮರುಣ ಸಂಧಿಸಿಯೋ, ಕೈಗೂಡಬಹುದು ಗುರಿ ಪರವೆ ಇಡದು ಚುಗಿಸೋ ಮಂಕುತಿಮ್ಮ. ಆ ಗುರಿಯ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ನೀನು ಒಂದು ಸಲ ಗುರಿ ತಲುಪದಿದ್ರೆ ಬೇಸರ ಮಾಡ್ಕೋಬೇಡ. ಇವತ್ ನಾವು ಕಷ್ಟದ ಪರಿಚಯ ಮಾಡಲ್ಲ ಮಕ್ಕಳಿಗೆ. ಓದು 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 ಅಷ್ಟೇ, ಬೇರೆ ಏನನ್ನೂ ಕೊಡಲ್ಲ ನಾವು. ಏನು ಓದೋದು? ಒಬ್ಬ 99 ಮಾರ್ಕ್ಸ್ ತಗೊಂಡಿದ್ಲಂತೆ ಒಬ್ಳು ಹುಡುಗಿ, ಅಕ್ಕ. ಅವನ ಅಪ್ಪನಿಗೆ ಮಾರ್ಕ್ಸ್ ಕಾರ್ಡ್ ಕಳ್ಸಿದ್ರು, ಸೈನ್ ಹಾಕಿ ಕೊಡ್ಬೇಕಪ್ಪ ಅಂತ ಕಳ್ಸಿದ್ರು. ಸೈನ್ ಹಾಕ್ಬೇಕಾದ್ರೆ ಇಲ್ಲಿ ಬಾ ಮಗು ಅಂದ್ರು. 99 ತೆಗೆದಿದೆಯಲ್ಲ, ತೃಪ್ತಿ ಇಲ್ಲ ಮನುಷ್ಯನಿಗೆ. 99 ತೆಗೆದ್ರೆ ಇನ್ನೊಂದು ತೆಗ್ದಿದ್ರೆ 100 ಆಗ್ತಿತ್ತಲ್ಲ, ಇನ್ನೊಂದು ತೆಗ್ದಿದ್ರೆ ಅಂತ ಮತ್ತೆ ಮತ್ತೆ ಆ ಮಗುಗೆ ಪೀಡಿಸ್ತಾ ಇದ್ದ. ಅಷ್ಟೊತ್ತಿಗೆ ಅವನ್ ತಮ್ಮ ಮತ್ತೊಬ್ಬ ಮಗ ಬಂದು ಓಡ್ ಬಂದಂತೆ, ಅಪ್ಪ ಡೋಂಟ್ ವರಿ, ಆ 1 ಮಾರ್ಕ್ಸ್ ನಾನ್ ತಗೊಂಡಿದ್ದೀನಿ, ಅಲ್ಲಿ 100 ಆಗುತ್ತೆ. ಹೀಗೆ ಬರೇ ಅಂಕದ ಹಿಂದೆ ಬಿದ್ದು ಬಿಟ್ರೆ ಅಲ್ಲ ಲೈಫ್ ಇದೆಯಲ್ಲ ಅದು ಬೇರೆನೆ. ನಂದೇ ಉದಾಹರಣೆ ಹೇಳ್ತೀನಿ. ಸಾಹಿತ್ಯ ಈಗ ವಾರ್ಷಿಕೋತ್ಸವದಲ್ಲಿ ಏನೆಲ್ಲ ಸ್ಪರ್ಧೆಗಳನ್ನು ಮಾಡ್ತಾರಲ್ಲ, ನಾಮಕೆ ವಾಸ್ತೆ ಮಾಡಬೇಡಿ, ಪ್ರಜ್ಞೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಅದು ನಮ್ಮನೆ ಮುಂದೆ ಒಂದು ದಿವಸ ಕಾಪಾಡುತ್ತೆ. ನಾವು SSLC ಇರುವಾಗ ಮಕ್ಕಳೇ ನಿಮ್ಮಷ್ಟು ಸೌಲಭ್ಯಗಳಿರಲಿಲ್ಲ, ಬೇಸರವೂ ಇಲ್ಲ. ಆ ರೀತಿಯ ಬಡತನ, ಆ ರೀತಿ ಕಷ್ಟ ಇದ್ದದ್ರಿಂದಲೇ ಇವತ್ತು ನಿಮ್ಮೆಲ್ಲರ ಎದುರುಗಡೆ ಬಂದು ನಿಲ್ಲುವ ಶಕ್ತಿಯನ್ನು ಅದು ಕೊಟ್ಟಿದೆ. 12 ಕಿಲೋಮೀಟರ್ ದಿವಸಕ್ಕೆ ನಡ್ಕೊಂಡು ಬರ್ತಾ ಇದ್ವಿ. 12 ಕಿಲೋಮೀಟರ್ ಹೈಸ್ಕೂಲಿಗೆ ನಡೀತಾ ಇದ್ವಿ. ಅದು ನಮ್ಗೆ ಬೇಸರ ಇಲ್ಲ. ಆವಾಗ ನಡೆದಿದ್ದೇನೆ. ಈಗ ನನಗೆ 60 ಮೇಲೆ 7 ವರ್ಷ ಆಗಿದೆ. ಇವತ್ತು ಮಕ್ಕಳೇ, ನೀವು ನನ್ನ ಜೊತೆಗೆ ಬನ್ನಿ, 4 ಕಿಲೋಮೀಟರ್ ನಡೀತೀನಿ, ನನ್ನ ಜೊತೆಗೆ ನಡೀರಿ ನೋಡೋಣ. ಯಾಕೆಂದ್ರೆ ಅಭ್ಯಾಸವೇ ಇಲ್ಲ, ಮಾಡಿಲ್ಲ ನಾವು. ನೀವೇನಾದ್ರು ನಡಿಬಹುದು. ಈಗಿನ ಮಕ್ಕಳಿಗೆ ಕಷ್ಟದ ಪರಿಚಯವೇ ಇಲ್ವಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಮಕ್ಕಳು, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಈ ತರ ಪೇರೆಂಟ್ಸ್ ಹೆದರ್ಸಿ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಮನೆಗೆ ಹೋಗಿ ನೇಣು ಹಾಕೊಂಡು ಸತ್ತು ಹೋಗೋ ಮಕ್ಕಳು ಇಲ್ವಾ ಬೇಕಾದಷ್ಟು ದಿನ? ಯಾಕೆ? ನಮ್ದೇ ತಪ್ಪಲ್ವಾ? ಹೇಳ್ಬೇಕಲ್ವಾ ಪೇರೆಂಟ್ಸು, ಮಗು ಇದೇ ಮುಖ್ಯ ಇಲ್ಲ, ನಿನ್ನ ಪ್ರಯತ್ನ ಮಾಡು, ನಿನಗೆ ಯಾವ್ದು ಇಷ್ಟ ಇದೆಯೋ ಅದನ್ನೇ ನೀನು ಆರಿಸಿಕೊ ಅಂತ ಹೇಳುವ ತಂದೆ ತಾಯಿಗಳು ಎಷ್ಟು ಜನ ಇದ್ದಾರೆ? ಅದಕ್ಕೆ ಹೇಳ್ತಾರಲ್ಲ, ಒಂದು ಯಾವ್ದೋ ಮೊನ್ನೆ ನೋಡಿದೆ, ವೃದ್ಧಾಶ್ರಮಕ್ಕೆ ಹೋಗಿ ಆ ವೃದ್ಧರನ್ನೆಲ್ಲ ಕೇಳಿ, ನಿಮ್ಮ ಮಕ್ಕಳಿದ್ದಾರಾ? ಅವ್ರು ಯಾವ ವೃದ್ಧರು ಕೂಡ ಮಕ್ಕಳು, ನನ್ನ ಮಗ ವಕೀಲ, ನನ್ನ ಮಗ ಇಂಜಿನಿಯರು, ನನ್ನ ಮಗ ಸೊಸೆ ಕೂಡ ವಿದೇಶಿಯಲ್ಲಿ ಇದ್ದಾಳೆ, ಇಂಜಿನಿಯರ್ಸು ಸಾಫ್ಟ್ವೇರ್ಸ್ಗಳು ಅವರೆಲ್ಲ, ನನ್ನ ಮಗ ವಿಜ್ಞಾನಿ ಆಗಿದ್ದಾನೆ, ನನ್ನ ಮಗ DC ಆಗಿದ್ದಾನೆ, ಏನೇನೋ ಆಗಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರಲ್ಲ. ಯಾವುದೇ ವೃದ್ಧೆಯರು ಆ ವೃದ್ಧಾಶ್ರಮದಲ್ಲಿ ಇರೋರು ನನ್ನ ಮಗ ಬಡವ ಅಂತ ಹೇಳ್ಕೊಳ್ತಾರ, ನನ್ನ ಮಗ ಅವಿದ್ಯಾವಂತ ಅಂತ ಹೇಳ್ಕೊಳ್ತಾರ. ಯಾಕೆಂದ್ರೆ ಬಡವರು ಯಾರು, ಅವಿದ್ಯಾವಂತರು ಯಾರೂ ವೃದ್ಧಾಶ್ರಮಕ್ಕೆ ತಮ್ಮ ತಂತಾಯಿಗಳನ್ನ ಕಳಿಸಲ್ಲ. ಎಷ್ಟರ ಮಟ್ಟಿಗೆ? ಅದಕ್ಕೆ ನಾನು ಪ್ಲಾಸ್ಟಿಕ್ ಹೂವು ಅಂತ ಎಲ್ಲ ಹಾಳು ಮಾಡ್ಕೊಂಡಿದೀವಿ. ನೆಲ, ಜಲ, ಬೆಳಕು, ಗಾಳಿ ಎಲ್ಲ ಹಾಳು ಮಾಡ್ಕೊಂಡಿದೀವಿ ನಾವು. ಇದನ್ನ ಉದ್ಧಾರ ಮಾಡೋದಕ್ಕೆ ಡೆಲ್ಲಿಲಿ ನೋಡ್ತಾ ಇದ್ದೀವಲ್ಲ, ಯಾರು ಪರಿಹಾರ ಮಾಡ್ತಾರೆ? ನಾವೇ ಕಾರಣ ಅಲ್ವಾ ಅದಕ್ಕೆ?
ಪ್ರಕೃತಿ ಮುನಿದರೆ ಯಾರು ಏನೂ ಮಾಡುವ ಹಾಗಿಲ್ಲ. ಅದಕ್ಕೆ ಪ್ರಕೃತಿಗೆ ತಲೆ ಬಾಗಿ ನಾವು ಬದುಕಬೇಕು. ಪ್ರಕೃತಿವಾಗಿ ಎಲ್ಲಿವರೆಗೆ ತಲೆ ಬಾಗ್ತೇವೋ ಅವಳು ರಕ್ಷಣೆ ಮಾಡ್ತಾಳೆ. ಆ ಕಾವೇರಿಗೆ ನಾವು ತಲೆ ಬಾಗಿದ್ರಲ್ವ ನಮ್ಮನ್ನ ಕಾಪಾಡೋದವಳು. ಕಾವೇರಿಯ ನೀರನ್ನೇ ಹಾಳು ಮಾಡಿಕೊಂಡು ಇವತ್ತು ದುಸ್ಥಿತಿ ನಮಗ್ ಬಂದಿದೆಯಲ್ಲ. ಇವತ್ತು ಕಾವೇರಿ ಇಲ್ಲ, ಅದರ ಬದಲಿಗೆ ಮಾಡ್ಕೊಂಡಿದ್ದೀವಿ ಬಿಸಿಲೇರಿ. ನೀರ್ ಹಾಳು ಮಾಡ್ಕೊಂಡಿದ್ದು ಆಮೇಲೆ ಶುದ್ಧ ನೀರು ಅಂತ ಬಿಸ್ಲೇರಿ ಮಾಡ್ಕೊಳ್ತೀವಲ್ಲ. ಆ ಯಾವತ್ತಾದ್ರೂ ಆ ಪ್ರಕೃತಿ ಮಳೆ ಸುರಿಸುವಾಗ ಕಲಬೆರಕೆ ಮಾಗಿ ಸುಳಿಸ್ತಾಳ? ಯಾವತ್ತಾದ್ರೂ ಹಸು ಅಂದಿನಿಂದ ಇಂದಿನವರೆಗೂ ತಾನು ಕೊಡುವ ಹಾಲಲ್ಲಿ ನೀರು ಬೆರೆಸಿ ಕೊಡುತ್ತಾ? ದಾರಿ ತಪ್ಪಿರೋದು ಮನುಷ್ಯ ಮಾತ್ರ. ನೀತಿ ಪಾಠ ಬೇಕಾಗಿರೋದು ಅವನಿಗೆ ಮಾತ್ರ. ಕಾಡಿನಲ್ಲಿ ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿದ್ದಾವಲ್ಲ, ಎಲ್ಲಾದ್ರೂ ವಾಸನೆ ಬರುತ್ತಾ? ಗೊಬ್ಬ ವಾಸನೆ ಬರುತ್ತಾ? ಕೊಳಚೆ ನೀರು ರಾಜ ಕಾಲುವೆ ಹಾಗೆ ಹರಿಯುತ್ತಾ ನೀರು? ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾವಲ್ಲ. ಒಂದು ಪಕ್ಷಿ ಗೂಡು ಕಟ್ಟುತ್ತಲ್ಲ, ನಮ್ಮ ಹಾಗೆ ಅಜ್ಜ ತಾತ ಮನೆ ಕಟ್ಟಿದ್ದು ಅಂತ ಗೂಟ ಆಡ್ಕೊಂಡು ಕುತ್ಕೊಳ್ತಾವ ಅವು. ಪ್ರತಿ ವರ್ಷ ಬೇರೆ ಬೇರೆ ಗೂಡನ್ನ ಕಟ್ತಾವಲ್ಲ, ಎಷ್ಟು ಫ್ರೆಶ್ ಆಗಿ ಬದುಕ್ತಾವಲ್ವಾ? ಯಾಕೆಂದ್ರೆ ಗೂಡು ಇಂಪಾರ್ಟೆಂಟ್ ಅಲ್ಲ, ಮರಿ ಮಾಡಿ ಹೊರಗಡೆ ಅದು ಪ್ರಪಂಚಕ್ಕೆ ಕೊಡುವುದೇ ಇಂಪಾರ್ಟೆಂಟ್. ಅವಕ್ಕೆ ನಾವು ಮನೆ ಬಿಟ್ಟು ಹೊರಡಲ್ಲ. ನಾವು ಮನೇನೇ ಬೇಕು. ನಾವೆಲ್ಲ ಮಕ್ಕಳಿಗೆ ಆಸ್ತಿ ಮಾಡ್ತೇವೆ. ಪೇರೆಂಟ್ಸ್ ಎಲ್ಲ ಹಾಗೆ, ಅಯ್ಯೋ ನನಗಂತೂ ಕಷ್ಟ ಅಪ್ಪ, ಮಕ್ಕಳಿಗೆ ಕಷ್ಟ ಆಗ್ಬಾರ್ದು ಅಂತ ಎಲ್ಲ ಆಸ್ತಿ ಮಾಡಿ 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 ಅವ್ನು ಗೊಟಕ್ಕಂದು ಬಿಟ್ರೆ ಆ ಮಕ್ಕಳು ಏನ್ ಮಾಡ್ತವೆ? ಒಂದು 5 ರೂಪಾಯಿಯ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಬೇಕಾಬಿಟ್ಟಿ ಕುಡಿತಾರೆ, ಬೇಕಾಬಿಟ್ಟಿ ತಿಂತಾರೆ, ಆಮೇಲೆ ಬೀದಿ ಪಾಲಾಗಿ ನರಪೇತಲಾಗಿ ಹಾದಿಯಲ್ಲಿ ಬಿದ್ದಿರುವ ಸ್ನಾಯಿ ಹಾಗೆ ಅವ್ರು ಬಾಳ ಆಗುತ್ತಲ್ವಾ? ಆಸ್ತಿ ಮಾಡೋದು ಮುಖ್ಯ ಅಲ್ಲ, ಮಕ್ಕಳನ್ನೇ ಆಸ್ತಿ ಮಾಡ್ಬೇಕಲ್ವಾ? ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರು ಪಾಂಡು ತನಯರ್ಘ್ಯ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಆ ದಿವಿಜಿ ಕಗ್ಗದಲ್ಲಿ ಏನು ಮೌಲ್ಯಗಳನ್ನು ತುಂಬಿದ್ದಾರೆ ನೋಡಿ. ಮಕ್ಕಳಿಗೆ ಪೇರೆಂಟ್ಸಿಗಾಗಿ ಹೇಳ್ತಾರೆ ಅವರು, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಮಕ್ಕಳ ಭವಿಷ್ಯಕ್ಕೆ ಗಾಬರಿ ಪಡಬೇಡ. ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ, ಈ ಜಗತ್ತಿನಲ್ಲಿ ಭಾಗ್ಯ ಹೇಗೇಗೋ ಪಕ್ಕಾಗಿ ಬಿಡತ್ತೆ. ದಕ್ಕಿತೇಂ ಕುರು ಪಾಂಡುತನ ಯರ್ಘ್ಯ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಕೌರವರಿಗಾಗ್ಲಿ ಪಾಂಡವರಿಗಾಗ್ಲಿ ರಾಜ್ಯ ಸುಖ ಸಿಕ್ತಾ? ಯಾರಿಗೂ ಸಿಗಲಿಲ್ಲ. ಆದ್ರಿಂದ ನಮ್ಮ ನಿರ್ದೇಶನ ಇರಬೇಕು ಮಕ್ಕಳಿಗೆ. ಈ ದಾರಿಯಲ್ಲಿ ಹೋಗಪ್ಪ, ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇರ್ಬೇಕೆ ಅಷ್ಟೇ ಹೊರತು ನೀನ್ ಅದೇ ಆಗು ಇದೇ ಆಗು ಅಂತ ನಾವು ಆಸೆ ಇಟ್ಕೊಂಡಿದ್ರೆ ನಿಜವಾಗಿಯೂ ನಮ್ಗೆ ನಿರಾಶನೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಿಬಿಡ್ಬೇಕು, ಬಿಟ್ಬಿಡ್ಬೇಕು. ಹಕ್ಕಿ ನೋಡಿ, ಗೂಡಿನಲ್ಲಿ ಮರಿ ಇಡುತ್ತೆ, ಮೊಟ್ಟೆ ಇಡುತ್ತೆ, ಮರಿ ಮಾಡುತ್ತೆ, ಕಾವು ಕೊಡುತ್ತೆ. ಎಲ್ಲಿಯವರೆಗೆ ಅವುಗಳಿಗೆ ರೆಕ್ಕೆಗೆ ಶಕ್ತಿ ಇರಲ್ವಾ ಹಾರುವ, ಅಲ್ಲಿವರೆಗೆ ಫೀಡ್ ಮಾಡುತ್ತೆ. ರೆಕ್ಕೆ ಬಲಿತೋ ಗೆಟ್ ಔಟ್ ಆಫ್ ದಿ ನೆಸ್ಟ್ ಅಂತ ಕಳಿಸಿಬಿಡುತ್ತೆ. ಇನ್ನು ನನಗೂ ನಿನಗೂ ಸಂಬಂಧ ಇಲ್ಲ. ಎಷ್ಟು ಡಿಟ್ಯಾಚ್ಡ್ ಆಗಿ ಬದುಕುತ್ತೆ. ನಾವು ಆ ರೀತಿ ಬದುಕಿದ್ರೆ ಸಂತೋಷವಾಗಿರ್ತೀವಿ. ಅಷ್ಟು ಮಾಡ್ತೇವೆ, ಇಷ್ಟು ಮಾಡ್ತೇವೆ, ಹೆಚ್ಚು ಆಸೆ 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 ಇಟ್ಕೊಂಡ್ರೆ ಆಸೆ ಯಾವತ್ತೂ ನಮಗೆ ಭೋಗದಿಂದ ಭೋಗ ತೃಪ್ತಿ ಆಗುವುದಿಲ್ಲ. ಭೋಗದಿಂದ ಯಾವತ್ತೂ ವೈರಾಗ್ಯದಿಂದಲೇ ನಾವು ತೃಪ್ತಿ ಪಡೋದು. ಎಲ್ಲೋ ಒಂದು ಮಿತಿ ಇರಬೇಕು ಅಂತ. ಆ ಮಿತಿಯಿಂದಲೇ ನಾವೇನಾದ್ರೂ ಸಾಧಿಸಿ ಸಾಧ್ಯ. ಹಾಗಾಗಿ ನಾವೆಲ್ಲ ಓದುವಾಗ ಇಷ್ಟೆಲ್ಲ ಸೌಲಭ್ಯಗಳಿರ್ಲಿಲ್ಲ. ಆಗ್ಲೇ 25 ನಿಮಿಷ ಕಳೀತು. ಇನ್ನು 5 ನಿಮಿಷದಲ್ಲಿ ಮುಗಿಸ್ಬೇಕು ನಾನು. 30ರಿಂದ 40 ಅಂತ ಹೇಳಿದ್ದಾರೆ. ಅದು ಮುಗಿಯುವಷ್ಟಿಗೆ ಸಂಹಾರ ಮಾಡಿ ಮುಗಿಸಿಬಿಡ್ತೇನೆ. ಸಾಕಾಗಲ್ಲ ನನಗೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಮಾತಾಡೋದಲ್ಲ. ಯಾಕೆಂದ್ರೆ ಮಕ್ಕಳಿದ್ದಾರೆ, ಅವ್ರು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಲಿಕ್ಕಿದ್ದಾರೆ, ಪೇರೆಂಟ್ಸ್ ಇದ್ದಾರೆ. ನಾನೇನಾದ್ರು ಹೆಚ್ಚು ಮಾತಾಡಿದ್ರೆ ಯಾಕಪ್ಪ ಕರೆಸಿದ್ರಿ? ಇನ್ನು ಭಯಂಕರ ಕಷ್ಟದ ಕೆಲಸ, ಬಹಳ ಕಷ್ಟ. ಆದ್ರೆ ಇಲ್ಲಿಯ ಜನ ಅಷ್ಟು ಪ್ರೀತಿ ತೋರಿಸಿದಾರಲ್ಲ, ನನಗೂ ಖುಷಿ. ಅಷ್ಟು ದೂರಿಂದ ಬರುವಾಗ ಸ್ಟ್ರೈನ್ ಆಗತ್ತೆ ನಿಜವಾಗಿಯೂ. ಆದ್ರೆ ಇಲ್ಲಿ ಬಂದು ಆ ಪ್ರೀತಿಯನ್ನ ಸವಿಯುವಾಗ ಕ್ಲೇಶ ಫಲೇನಿಹಿ ಪುನರ್ ನವತಾಂ ವಿಧತ್ತೆ ಅಂತ ಕಾಳಿದಾಸ ಹೇಳ್ತಾನೆ. ಕಷ್ಟಪಟ್ಟದ್ದೆಲ್ಲ ಒಳ್ಳೆ ಫಲ ಸಿಕ್ಕಿದಾಗ ಕಷ್ಟಗಳೆಲ್ಲ ಮರ್ತೋಗ್ತಾವಂತೆ. ಆ ರೀತಿಯ ಅನುಭವ ನಮಗಾಗತ್ತೆ ಇಲ್ಲಿ ಬಂದಾಗ. ಆ ಪ್ರೀತಿಗೆ ನಾವು ರೆಸ್ಪಾನ್ಸ್ ಕೊಡ್ಲಿದ್ರೆ ನಮ್ಮಷ್ಟು ನತದೃಷ್ಟರು ಯಾರು ಇಲ್ಲ. ಆ ಉದ್ದೇಶಕ್ಕೆ ಎಷ್ಟಾದ್ರೂ ಕಷ್ಟ ಆಗ್ಲಿ. ನಾನು 2-3ನೇ ಸಲ ಬರ್ತಾ ಇರೋದು ಇಲ್ಲಿಗೆ. ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. 3 ಸಲ ಬಂದಾಗ್ಲೂ ನನಗೆ ಬೇಕು. ನಾನು 1.25 ಗಂಟೆ ಮಾತಾಡ್ತೀನಿ, ಅದ್ರ ಮೇಲೆ ಮಾತಾಡಲ್ಲ. ಮ್ಯಾಕ್ಸಿಮಮ್ 1.25 ಗಂಟೆ ಮಾತಾಡಿದ್ರೆ ತುಂಬಾ ಒಂದಷ್ಟೆಲ್ಲ ವಿಚಾರಗಳು ಹೇಳ್ಬೋದು. 30 ನಿಮಿಷ 40 ನಿಮಿಷ ಅಂದ್ರೆ ಬರೀ ಇಂಟ್ರೊಡಕ್ಷನ್ ಆಗುವಾಗ್ಲೇ ಸಮಯ ಮುಗ್ದೋಗಿರುತ್ತೆ.
ಸಾಹಿತ್ಯ, ಸಂಗೀತ, ಕಲೆ ನಮ್ಮನ್ನ ಹೇಗೆ ಎತ್ತುತ್ತೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ, ನನ್ನ ಒಂದು ಪರ್ಸನಲ್ ಉದಾಹರಣೆಯನ್ನು ಕೊಟ್ಟು ಬಿಡ್ತೇನೆ. ಹಾಗಾಗಿ SSLC ಆದ್ಮೇಲೆ ನಮ್ಮಪ್ಪ ಬಿಡಿಸ್ಬಿಟ್ರು, ಓದಿಸಿಲ್ಲ. ಯಾಕೆಂದ್ರೆ ತಾಕತ್ತಿರಲಿಲ್ಲ. ನಾವು 9 ಮಕ್ಕಳು. ಈಗ ನಾವು ಒಂದು ತಪ್ಪಿದ್ರೆ ಎರಡಲ್ಲ, ಇಲ್ಲಿ ಹಿರಿಯರೆಲ್ಲ ಇರ್ಬೋದು. 9 ಮಕ್ಕಳನ್ನ ಸಾಕುದು ಎಷ್ಟು ಕಷ್ಟ, ಅದು ಬಡತನ. ಆಮೇಲೆ ಯಾರ್ಯಾರು ಯಾವ್ಯಾವ ಕ್ಲಾಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಯಾರಾದ್ರೂ ನಿಮ್ಮ ಮಗ ಏನು ಓದ್ತಾ ಇದ್ದಾನೆ, ಬಾರೋ ಇಲ್ಲಿ ಎಷ್ಟನೇ ಕ್ಲಾಸ್ ಅಂತ ನಮಗೆ ಅಷ್ಟು ಯಾವುದೇ ಕಾಳಜಿ ಇರಲಿಲ್ಲ. ಹಾಗೂ ನಾವು ಇದ್ದೇವೆ ನೋಡಿ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ನಾವು ಹೋಗ್ತಾ ಇರಬೇಕು ದಾರಿಗೆ. ಒಳ್ಳೆಯ ದಾರಿಯೋ ಕೆಟ್ಟ ದಾರಿಯೋ ತಥಾಸ್ತು ತಥಾಸ್ತು ಅಂತ ಇರ್ತಾನೆ. ಅದರಿಂದ ಒಳ್ಳೆಯ ದಾರಿಯಲ್ಲಿ ನಡೆದ್ರೆ ಅಸ್ತು ಅಸ್ತು ಅಂತ ಹೇಳ್ಬಿಟ್ರೆ ನಾವು ನಕ್ಷತ್ರ ಮಿಂಚಿದಾಗೆ ಮಿಂಚಬಹುದು. ಸಂಸ್ಕೃತ ಓದಕ್ಕೆ ಕಾರಣ ಏನು ಅಂದ್ರೆ ಬಡತನ. ಉಡುಪಿಗೆ ಹೋದೆ, ಅಲ್ಲಿ ಆಶ್ರಯ ಸಿಕ್ತು. ಪೇಜಾವರ ಶ್ರೀಗಳು ಆಶ್ರಯ ಕೊಟ್ರು. ಆಮೇಲೆ ಮಠದಲ್ಲಿ ಊಟ ಫ್ರೀಯಾಗಿ ಸಿಗ್ತಾ ಇತ್ತು. ಮನೇಲಿ ಊಟಕ್ಕೂ ಗತಿ ಇರಲಿಲ್ಲ. ಆ ಊಟ ಸವಿದು ನನ್ನ ಪಾಠದಲ್ಲೂ ಕೂಡ ಆಸಕ್ತಿಯಿಂದ ಮಾಡಿದೆ, ಓದಿದೆ. ಆಮೇಲೆ 2 ಡಿಗ್ರಿ ಈವ್ನಿಂಗ್ ಕಾಲೇಜು ಮತ್ತೆ ಡೇ ಕಾಲೇಜ್ ಎರಡಲ್ಲೂ ಡಿಗ್ರಿ ಕೊಂಡೆ. ಅಲ್ಲಿ 3ನೇ ವರ್ಷನೋ 4ನೇ ವರ್ಷನೋ ಹೀಗೆ ವಿದ್ಯಾರ್ಥಿ ಸಂಘಕ್ಕೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಮೆಮೊರೈಸೇಷನ್, ಕಂಠಪಾಠ ಸ್ಪರ್ಧೆ. ಅದು 2 ವಾಕ್ಯ ಕೊಟ್ಟಿದ್ರು. ದಂಡಿ ಅಂತ ಒಬ್ಬ ಕವಿ ಇದ್ದಾನೆ, ದಶಕುಮಾರ ಚರಿತಂ ಅಂತ ಒಂದು ಕೃತಿ ಬರೆದಿದ್ದಾನೆ. 2 ವಾಕ್ಯನ ಕಂಠಪಾಠ ಮಾಡಿ ಹೇಳಿ ಅಂತ ಕೊಟ್ಟಿದ್ರು. ನಾನ್ ಬಯಾಟ್ ಮಾಡಿ ಹೇಳಿದ್ದೆ, 2nd ಪ್ರೈಸ್ ಬಂದಿತ್ತು ನನಗೆ. ಇಲ್ಲೆಲ್ಲ ಪ್ರೈಸ್ ತಗೊಳ್ಳುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ಮಕ್ಕಳು ತಗೊಳ್ಳುವಾಗ ನೋಡ್ತಾ ಇದ್ದೆ, ಇಲ್ಲಿ ಈ ಚಿನ್ನದಂತ ಭೂಮಿಯಲ್ಲಿ ಚಿನ್ನದ ಬೆಳೆಯನ್ನ 3 ರೀತಿಯ ಜನ ಕಲೆಕ್ಟ್ ಮಾಡ್ಕೊಳ್ತಾರಂತೆ. ಒಬ್ಬ ಶೂರ. ಇಲ್ಲಿ ಬಹುಮಾನ ತಗೊಳ್ಳುವಾಗ ಕೆಲವರಿಗೆ ಏನು ಗೊತ್ತಾ, ಚಿಕ್ಕ ಮಕ್ಕಳು ಬಂದಾಗ ನೋಡ್ತಾ ಇದ್ದೆ, ಕಸ್ಕೊಂಡ್ಬಿಡ್ತಿದ್ರು. ನನ್ನ ಹಕ್ಕು, ನೀವ್ಯಾಕೆ ಹೆಚ್ಚು ಜನ ಮಾಡ್ತೀರಾ ಅಂತ ಕಸ್ಕೊಂಡ್ಬಿಟ್ಟಿದ್ರು ವೀರರು. ಆಮೇಲೆ ಕೆಲವರು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸರ್ ಅಂತ ತಗೊಂಡು ಹೋಗ್ತಿದ್ರಲ್ಲ, ಅವರು ವಿದ್ಯಾವಂತರು ಮುಂದೆ. ಇನ್ನು ಕೆಲವರು ಇದ್ದಾರೆ ಸೇವಾ ಮನೋಭಾವೆ, ಸೇವೆ ಮಾಡುವವ, ವೀರ ಮತ್ತೆ ವಿದ್ಯಾವಂತ. ಈ 3 ಜನ ಇಡೀ ಪೃಥ್ವಿಯನ್ನ, ಭೂಮಿಯನ್ನ, ಚಿನ್ನದ ಬೆಳೆಯನ್ನ ಬೆಳೀತಾರಂತವ್ರು. ಶೂರ 2 ಆಗಿದ್ದವನು ಸೇವೆ ಮಾಡುವ ಒಂದು ಮನೋಭಾವ ಇದ್ರೆ. ಮದರ್ ತೆರೇಸಾ ನೋಡಿ ಏನಿತ್ತು, ಯಾವ ಸರ್ಟಿಫಿಕೇಟ್ ಇತ್ತು ಆಕೆ ಹತ್ರ? ಬರೀ ಸೇವೆಯಿಂದ ಇಡೀ ಜಗತ್ತಲ್ಲೇ ಪ್ರಸಿದ್ಧಿ ಪಡೆದಲ್ಲ. ಎಷ್ಟೇ ಜಾನಾತಿ ಸೇವಿತು. ಯಾರಿಗೆ ಸೇವೆ ಮಾಡುವ ಮನೋಭಾವ ಇದೆ, ಪರಮೋಚ್ಚ ಸ್ಥಾನವನ್ನ ಅವನು ತಲುಪ್ತಾನೆ. ನಿಷ್ಕಲ್ಮಶವಾದ ಭಾವದಿಂದ ಸ್ವಾರ್ಥರಹಿತವಾದ ಸೇವೆಯನ್ನ ಮಾಡ್ಬೇಕಷ್ಟೇ. ಆ ಸೇವೆ ಮಾಡಿದ್ರೆ ನನಗೇನೋ ಸಿಗಬೇಕು ಅಂತಿದ್ರೆ ಅದು ಸೇವೆಯೇ ಅಲ್ಲ. ಹಾಗಾಗಿ 3 ಜನ ಮಕ್ಕಳು ಮುಂದೆ. ಕೆಲವರಂತೂ ಪಾಪ ಯಾರೋ ಅಪ್ಪ ಅಮ್ಮ ಕಲ್ಸ್ಬಿಟ್ಟಿದ್ದಾರೆ. ಒಬ್ರು ಪ್ರೈಸ್ ತಗೊಳ್ಬೇಕಾದ್ರೆ, ನಮ್ಮ ಅಧ್ಯಕ್ಷರು ಕೊಡ್ಬೇಕಾದ್ರೆ ಒಬ್ಬ ಹುಡುಗ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಗೊಂಡೋದ. ಎಷ್ಟು ಕಷ್ಟ ಅಲ್ವಾ ಈ ತುಂಬಿದ ಸಭೆಯಲ್ಲಿ ಒಬ್ರು ಕಾದ ಹಿಡಿಯುವುದು ಅಂದ್ರೆ. ಅದೇ ವಿದ್ಯೆ, ಅದೇ ವಿನಯ. ವಿನಯಕ್ಕೆ ವಿದ್ಯೆ ಅಂತ ಕರೆಯುವುದು. ಹಾಗಾಗಿ 2 ವಾಕ್ಯಗಳನ್ನ ಕಲ್ತಿದ್ದೆ ನಾನು. ಅದನ್ನ ನನಗೇನು 2nd ಕ್ಲಾಸ್ ಅಷ್ಟೇ, B.Ed ಅಲ್ಲಿ ಮಾತ್ರ 1st ಕ್ಲಾಸು. ನಾನ್ ಬಹಳ ಸೋಕಾಳೇನು ಬಹಳ ರ್ಯಾಂಕ್ ಸ್ಟೂಡೆಂಟ್ ಅಲ್ವೇ ಇಲ್ಲ, ನನ್ಗೆ ಗೊತ್ತಿದೆ. ಅಂಕಗಳಿಂದಾಗಿ ನನಗೆ ಆಯ್ಕೆ ಆಗಿರಲಿಲ್ಲ ನಾನು ಲೆಕ್ಚರರ್ ಆಗಿ. ಅವರು ಪಾಠ ಮಾಡ್ಲಿಕ್ಕೆ ಹೇಳಿದ್ರು. ಆ 2 ವಾಕ್ಯ ಕಲ್ತಿದ್ನಲ್ಲ, ಅದನ್ನೇ ಬರುವ ಹಾಗೆ ನಾನು ತಗೊಂಡೆ. ಮತ್ತೆ ಮುಂದೊಂದು ವಾಕ್ಯ ಕೇಳಿದ್ರೆ ಬರಲ್ಲ ನನಗೆ. ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬಹುದು ಎಂಬುದಕ್ಕೆ ಉಪಮಾ ಕಾಳಿದಾಸಸ್ಯ ಭಾರವೈರರ್ಥ ಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಾಃ ಅಂತ ಒಂದು ಶ್ಲೋಕ ಬೇರೆ ಬೇರೆ ಕಾವ್ಯಗಳ ಒಂದು ಲಕ್ಷಣವನ್ನು ಹೇಳ್ತದೆ. ಏನೇನು ತುಂಬಿದ್ದಾರೆ ಅದರೊಳಗೆ ಅಂತ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ 2-3 ಪದ್ಯಗಳು ಬಾಯಲ್ಲಿ ಬರ್ತಾ ಇತ್ತು. ಹೇಳಿದೆ ಕೊನೆಗೆ ದಂಡಿನ ಪದಲಾಲಿತ್ಯಂ ಅಂತ ದಂಡಿ ಪದಗಳನ್ನ, ಸುಂದರವಾದ ಪದಗಳನ್ನ ಜೋಡಿಸುವುದಕ್ಕೆ ಬಹಳ ಸಿದ್ಧ ಹಸ್ತ. ಅದನ್ನು ಉದಾಹರಣೆ ಮಾಡಿ ತೋರಿಸ್ತೀನಿ ಅಂತ ತೋರಿಸಿದೆ. ಆ 2 ವಾಕ್ಯಗಳನ್ನ ಆ ಸಭೆಯಲ್ಲಿ ಮೀಟಿಂಗ್ ನಲ್ಲಿ ನಾನು ತೋರಿಸಿದ್ರಿಂದ, ಪಾಠ ಮಾಡಿ ತೋರಿಸಿದ್ರಿಂದ ನನಗೆ ಆಯ್ಕೆ ಆಯ್ತು. 32 ವರ್ಷಗಳ ಕಾಲ ಹೆಣ್ಣು ಮಕ್ಕಳ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಪ್ರಾಮಾಣಿಕವಾಗಿ ದುಡಿದು ಇವತ್ತು ತಲೆ ಎತ್ತಿ ನಿಂತ್ಕೊಳ್ತೇನೆ. ನನ್ನಿಂದ ಕಲಿತ ಮಕ್ಕಳು ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ. ಆ ಪ್ರತಿಯೊಂದು ಮಗುವು ಕೂಡ ನನಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟೋದಕ್ಕಿಂತ ಹೆಚ್ಚು ಸಂತೋಷ ಅಲ್ವಾ? ಇದಕ್ಕಿಂತ ಏನೇನು ಬೇಕು? ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ತೊರೆತುದ ಅಸಾಧವೆಂದುನ್ನು ಗೊಣಗಿಡದೆ ಧರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇಡೀ ಜೀವನ ಹೇಗಿರ್ಬೇಕು ಅಂತ ಹೇಳ್ತಾರೆ. ನಿನಗೇನ್ ಕೆಲಸ ಇದು ಮನ್ಸಿಟ್ಟು ಮಾಡು. ಸಣ್ಣ ಕೆಲಸ ಅಂತ ನೆಗ್ಲೆಕ್ಟ್ ಮಾಡಬೇಡ. ಊಟ ಮಾಡಿದ್ರೆ ತಟ್ಟೆಯಲ್ಲಿ 1 ಕಾಳು ಇರದಿದ್ದ ಹಾಗೆ ಕ್ಲೀನ್ ಆಗಿ ಊಟ ಮಾಡಕ್ಕಲಿ. ಮಲಗಿದ್ರೆ ಬೆಡ್ಶೀಟ್ ಅನ್ನ ಕ್ಲೀನ್ ಆಗಿ ಗಳಿಗೆ ಮಾಡಿ ಇಟ್ಟು ಬಾ. ಅದನ್ನ ಮುದ್ದು ಮುದ್ದೆ ಆಗಿದೆ ಬೆಡ್ಶೀಟ್ ಅಂದ್ರೆ ನಿಮ್ ಮನಸ್ಸು ಮುದ್ದು ಮುದ್ದೆ ಅಂತ ಅರ್ಥ.
ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ತೊರೆತುದ ಅಸಾದವೆಂದುಣ್ಣು ಗುಣಗಿಡದೆ. ಏನ್ ಸಿಗುತ್ತೋ ಅದು ಭಗವಂತನ ಪ್ರಸಾದ ಅಂತ ಗುಣಗಾಟ ಮಾಡದೆ ಊಟ ಮಾಡು. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಆದ್ರೆ ಲೋಕದಲ್ಲಿ ಏನೆಲ್ಲ ಸಮಸ್ಯೆವಿರುತ್ತೋ ಅದನ್ನೆಲ್ಲವನ್ನು ಧರಿಸು, ಎದುರಿಸು. ಆದ್ರೆ ಭಗವಂತನನ್ನ ಮಾತ್ರ ಮರಿಬೇಡ, ಅಥವಾ ಶಕ್ತಿ ಇದೆ ಎಂಬುದನ್ನ ಮರಿಬೇಡ. ಆ ಶಕ್ತಿ ಮುನಿಸಿಕೊಂಡ್ರೆ ಏನೂ ಮಾಡಬಹುದು. ಮೊನ್ನೆ ಕೊರೋನಾ ಬಂತಲ್ಲ, ಯಾರೇನು ಮಾಡುವಾಗಿದ್ವಿ ನಾವು? ಪ್ರಕೃತಿ ಮುನಿದರೆ ಎಷ್ಟೊತ್ತು ನಮ್ಮನ್ನ ಪೂರ್ತಿ ನಾಶ ಮಾಡಕ್ಕೆ. ಎಷ್ಟು ಜಾಣೆ ನೋಡಿ ಪ್ರಕೃತಿ, ಮನುಷ್ಯರಿಗೆ ಮಾತ್ರ ಅಪ್ಲೈ ಆಗ್ಬೇಕು ಅಂತ ವೈರಸ್ ಅನ್ನ ಬಿಡುಗಡೆ ಮಾಡ್ತು. ಯಾವ್ದಕ್ಕೇನೂ ಆಗ್ಲಿಲ್ಲ. ಎಷ್ಟು ಜಾಣೆ ನೋಡಿ. ಇನ್ನು ಒಂದು ವಾರ್ನಿಂಗ್ ಕೊಟ್ಟಿದೆ ಪ್ರಕೃತಿ, ಇದೇ ರೀತಿ ನಾವು ದುಷ್ಟ ಬುದ್ಧಿ ತೋರ್ಸಕ್ ಹೋದ್ರೆ ಇನ್ನೊಂದು ಸಲ ಏನಾದ್ರೂ ಮುನಿದರೆ ನಮಗೆ ಯಾರಿಗೂ ಉಳಿಗಾಲಿಲ್ಲ. ಆ ಎಚ್ಚರ ನಮ್ಗೆ ಇರ್ಬೇಕಲ್ವಾ? ಅದರಿಂದ 2 ಸೆಂಟೆನ್ಸ್ ಹೇಳಿದೆ. ಅದು ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದರ ಅರ್ಥ ಏನಲ್ಲ, ಪುಷ್ಪಪುರ ಎಂಬ ನಗರ ಇತ್ತು, ಅದರಲ್ಲಿ ರಾಜಹಂಸ ಎಂಬ ರಾಜ ಇದ್ದ ಅಂತ. ಇಷ್ಟೇ ಅರ್ಥ. ಉಳಿದಿದೆಲ್ಲ ವರ್ಣನೆ. ಅದು ಹೇಳಿ ತೋರಿಸ್ತೇನೆ. ಅದಕ್ಕೆ ನನ್ನ ಸೆಲೆಕ್ಷನ್ ಮಾಡಿದ್ದಾರೆ ನೋಡಿ. ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಕೇಳಲಿಕ್ಕೆ ಎಷ್ಟು ರಂಜನೆ ಸಿಗುತ್ತೆ. ಅಸ್ತಿ ಸಮಸ್ತ ನಗರೀ ನಿಕಷಾಯಮಾಣ ಶಶ್ವತ ಗಣ್ಯ ಪಣ್ಯ ವಿಸ್ತಾಂತ ಮಣಿಗಣಾದಿ ವಸ್ತು ಜಾತ ವ್ಯಾಖ್ಯಾತ ರತ್ನಾಕರ ಮಹಾತ್ಮ್ಯ ಮಗಧ ದೇಶ ಶೇಖರೀಭೂತ ಪುಷ್ಪಪುರಿ ನಾಮ ನಗರಿ. ಒಂದು ವಾಕ್ಯ. ಇನ್ನೊಂದು ವಾಕ್ಯ ಇದೆ. ತತ್ರ ವೀರ ಭಟ ಬಡಲೋ ತರಂಗ ತುರಂಗ ಕುಂಜರ ಮಕರ ಬೀಚನ ಸಕಲ ರಿಪುಗಣ ಕಟಕ ಜಲನಿಧಿ ಮತನ ಮಂದರಾಯಮಾಣ ಸಮುದ್ದಂಡ ಭುಜನುಂಡ ಪುರಂದರ ಪುರಾಂಗಣ ಮನಘರ್ಣ ಪರಾಯಣ ಗೀರ್ವಾಣ ತಣುಕ ಗಣಿಕಾಗಣ ಜೇಗೀಯಮಾನ ಯತಿಮಾನಯಾನಿಯ ಶರದಿಂದು ಕುಂದಗಣ ಸಾರ ನಿಹಾರ ಹಾರ ಮೃಣಾಲ ಮರಾಲ ಸುರಗದ ನೀರ ಗಿರಿಶಟ್ಟಾದ ಕೈಲಾಸ ಕಾಶ ನೀಕಾಶ ಮೂರ್ತ್ಯ ರಚಿತ ದಿಗಂಧಲ ಪೂರ್ತ್ಯ ಕೀರ್ತ್ಯಾವಿನ ಸ್ವರ್ಲೋಕ ಶಿಖರೋರುಜರತ್ನಾಕರ ವೇಲ ಮೇಖಲಾಯಿತ ಧರಣಿ ರಮಣೀ ಸೌಭಾಗ್ಯ ಭಾಗ್ಯವಾನ್ ಅನವರತಯಾಗ ದಕ್ಷಿಣಾಕ್ಷ ವಿಶ್ವವಿದ್ಯಾ ಸಂಭಾರ ಬಾಸುರಭೂಸರ ನಿಕರ ವಿರಚಿತಾರಾತಿ ಸಂತಾಪೇನ ಪ್ರತಾಪೇನ ಮಧ್ಯಾಂಸ ರಾಜಹಂಸೋ ನಾಮ ಗಣದರ್ಪ ಕಂದರ್ಪ ಸೌಂದರ್ಯ ಸೋದರ್ಯ ಹೃದಯ ನಿರವಧ್ಯ ರೂಪೋಪು ಬಭೂವ. ಇಷ್ಟನ್ನೇ ತೋರಿಸಿದ್ದು. ಈ 2 ಸಾಲುಗಳು ಮಕ್ಕಳೇ ನನಗೆ ಜಾಬ್ ಕೊಡ್ತು. ಅದರಿಂದ ಈ ವಿದ್ಯಾರ್ಥಿನಿ ಸಂಘ ಏನೆಲ್ಲ ಸ್ಪರ್ಧೆ ಇಡುತ್ತಲ್ಲ, ಪ್ರಾಮಾಣಿಕವಾಗಿ ಭಾಗವಹಿಸಿ. ಎಷ್ಟೋ ಜನ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಪಡ್ಕೊಂಡ್ರಲ್ಲ, ಭಾಷಣ ಮಾಡ್ಲಿಕ್ಕೆ ಬಂತು ಇಡೀ ಜಗತ್ತನ್ನ ಗೆಲ್ಬಹುದು. ವಿವೇಕಾನಂದ ನೆನ್ಸ್ಕೊಳ್ಳಿ, ಅವ್ರ ಏನು ಸಂಪತ್ತು? ಏನಿತ್ತು ಸಂಪತ್ತು? ಕಿಸೆ ಇರ್ಲಿಲ್ಲ, ಕಿಸೆಯಲ್ಲಿ ಪೈಸೆ ಇರ್ಲಿಲ್ಲ, ಇಡೀ ಜಗತ್ತನ್ನ ಸುತ್ತಿದ್ರಲ್ಲ. ವಿವೇಕಕ್ಕೆ ಬೆಲೆ ಕೊಟ್ಟಿದ್ರಲ್ಲ. ಆ ವಿವೇಕ ಏನನ್ನೂ ಸಾಧಿಸಬಹುದು. ಅದರಿಂದ ನಮಗೆ ಸಿಕ್ಕ ಸೌಲಭ್ಯಗಳನ್ನ ಪೇರೆಂಟ್ಸ್ ಏನೆಲ್ಲ ಸಹಾಯ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ಳದೇನೆ ಅವರು ಕೊಟ್ಟ ಕಾಸಿಗೆ ಒಂದೊಂದು ಪೈಸೆಗೂ ಕೂಡ ಬೆಲೆ ಕೊಟ್ಟು ಪ್ರೀತಿಯಿಂದ ಬೇಕಾದ್ರೆ ಮಾತ್ರ ತಗೊಂಡು ಬೇಡದಿದ್ರೆ ವಾಪಸ್ ಕೊಟ್ಟು ನೀವು ಯಾವಾಗ ಸ್ವಂತ ಅರ್ಜನೆ ಮಾಡ್ತಿರೋ ಆವಾಗ ಮಾತ್ರ ಸೌಲಭ್ಯಗಳನ್ನ ತಗೊಳ್ಳಿ. ಪೇರೆಂಟ್ಸು ಈಗ ಏನು ಸಹಾಯ ಮಾಡ್ತಿದ್ದಾರೆ ವಿದ್ಯಾಭ್ಯಾಸಕ್ಕೆ ಮಾತ್ರ, ಅವರು ಕೊಡುವ ಒಂದೊಂದು ಕಾಸು ಕೂಡ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಜನೆಗೆ ಉಪಯೋಗ ಆಗಬೇಕು. ಆ ರೀತಿಯನ್ನು ಉಪಯೋಗಿಸಿಕೊಂಡಾಗ ನೀವೆಲ್ಲರೂ ಕೂಡ ನಮಗೆ ಒಳ್ಳೆಯ ನಾಯಕರು ಬೇಕು ಈಗ. ಯಾಕೆಂದ್ರೆ ನಮ್ಮ ನಾಯಕರೆಲ್ಲ ಕೈ ಚೆಲ್ಲಿ ಕೂತ್ಕೊಂಡಿದ್ದಾರೆ. ಒಳ್ಳೆ ನಾಯಕರು ಹೇಗೆ ಹುಡ್ತಾರೆ? ಎಲ್ಲಿದೆ ಅಂದ್ರೆ ಹತ್ರ. ತ್ಯಜಿಸಿ ಭುಜಿಸಲ್ ಕಲಿತವನೆ ಜಗಕ್ಕೆ ಯಜಮಾನ ನಿಜ ಕುಕ್ಷಿ ಚಿಂತೆಗೆ ಮೊದಲು ಮನೆ ತಾಯಿಗೆ ಭುಜಿಪಪತಿ ಸುತರೊಪ್ಪು ತುಪ್ಪವಳು ಊಟಕ್ಕೆ ಭಜಿಸು ನಿನಾವ್ರತವ ಮಂಕುತಿಮ್ಮ. ಒಬ್ಬ ನಾಯಕ ಹೆಂಗಾಗ್ತಾನೆ ಅಂದ್ರೆ ಅಡಿಗೆ ಮನೆಗೆ ಹೋಗು ಅಂತಾರೆ. ಅಡಿಗೆ ಮನೆಗೆ ಹೋದ್ರೆ ಅಮ್ಮ ಅಡಿಗೆ ಮಾಡ್ತಾರಲ್ಲ, ಇಲ್ಲೆಲ್ಲ ಅಮ್ಮಂದ್ರೆ ಇದ್ದಾರಲ್ಲ, ಅಡಿಗೆ ಮಾಡುವಾಗ ತೆಗೆ ತಕ್ಕೊಂಡು ಕೇಳ್ಕೊಳ್ಳಿ. ಯಾವತ್ತಾದ್ರೂ ಅಮ್ಮ ಅಡಿಗೆ ಮಾಡುವಾಗ ನಾನು ಮೊದಲು ಊಟ ಮಾಡಬೇಕು, ನನ್ನ ಹೊಟ್ಟೆ ತುಂಬಿಸ್ಬೇಕು ಅಂತ ಉದ್ದೇಶದಿಂದ ಯಾವತ್ತಾದ್ರೂ ಅಡಿಗೆ ಮಾಡ್ತಾಳ? ಇಲ್ಲ ಅಲ್ವಾ? ಮಕ್ಕಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು, ತಿನ್ಬೇಕು. ಗಂಡ ಬಂದು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅವಳ ಊಟಕ್ಕೆ ಅದೇ ತುಪ್ಪ ಅಲ್ವಾ? ತ್ಯಾಗ ಮಾಡಿ ಉಳಿದಿದ್ರನ್ನ ಯಾರು ತಿನ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ ಅಂಥವ್ರು ಮಾತ್ರ ನಿಜವಾದ ನಾಯಕರಾಗಬಲ್ಲರು. ಆ ನಾಯಕತ್ವ ಲಕ್ಷಣವನ್ನ ನಾವು ಶಾಸ್ತ್ರಾದಿಗಳನ್ನ ಓದಿಯೇ ತಿಳ್ಕೋಬೇಕು. ಮಕ್ಕಳಿಗೆ ಅದನ್ನ ಕೊಡ ಮಾಡಬೇಕು. ಇವತ್ತಿನ ಶಿಕ್ಷಣ ಇದೆಯಲ್ಲ ದುರಂತ. ನೈತಿಕತೆ ಬೇಡವೇ ಬೇಡ, ಎಲ್ಲವನ್ನೂ ಕೂಡ ತಳ್ಳಿ ಹಾಕಿದ್ದೇವೆ. ನಮ್ಗೆ ನಿಜವಾದ
ನಿಜವಾಗಿದ್ದು ಎಷ್ಟೆಲ್ಲ ಇತ್ತು ಎಲ್ಲ ಕನ್ನಡ ಹೋಯ್ತು, ಮತ್ತೆ ಎಲ್ಲ ಒಳ್ಳೆಯ ಅಂಶಗಳು, ನೀತಿ ಕತೆ ಎಲ್ಲ ನೆಗೆದು ಬಿದ್ದು ಹೋಯ್ತು, ಬರೇ ಸಾರ. ಇವತ್ತು ನಮ್ಮ ಕಾಪಿ ಬರೆಸಿದ್ರೆ ಅವಾಗ ನಾವು ಕಾಪಿ ಬರಿತಾ ಇದ್ವಿ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷ ತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಕಾಪಿ ಬರಿತಾ ಇದ್ವಿ, ಇವತ್ತು ಕಾಪಿ ಬರಲಿಲ್ಲ. ಹಾಗಾಗಿ ಇವತ್ತು ಒಂದು 5 ವಾಕ್ಯ ಕನ್ನಡದಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಡಿಗ್ರಿ ಸ್ಟೂಡೆಂಟ್ ಒಂದ್ ಕಡೆ ಬರ್ದಿದ್ನಂತೆ, ರಾಮಾಯಣದ ಬಗ್ಗೆ 5 ವಾಕ್ಯ ಬರೀರಿ ಅಂತ ಕೇಳಿದಾಗ ಅವನು ಬರ್ದಿದ್ದ, ರಾಮಾಯಣದಲ್ಲಿ ರಮ್ಮನ ದೊಡ್ಡ ಕತ್ತೆ ಇದೆ, ಮೊದಲನೇ ವಾಕ್ಯ. ದಶರಥನ ಹೆಡಂತಿಯಾದ ಕೈಕೆಯು ತನ್ನ ಮಕ್ಕನಾದ ಪಟ್ಟಕಡಬೇಕೆಂದು ತಿಮ್ಮನಿಸಿದನು. ರಮ್ಮನು ಕಡ್ಡಿಗೆ ಹೋಗಬೇಕೆಂದು ತಿಮ್ಮನಿಸಿದನು. ರಮ್ಮನು ಕಡ್ಡಿಗೆ ಹೊಟ್ಟು ನಿಂತನು. ಚಿತ್ತಿಯು ನನ್ನೂ ಬರುವನೆಂದು ಹಟ್ಟ ಹಿಂಡಿದಳು. ರಮ್ಮನು ಎಷ್ಟೋ ಶರಿ ಬೆಡ್ಡ ಬೆಡ್ಡ ಅಂದರೂ ಕೇಳಲಿಲ್ಲ. ಕೊನೆಗೆ ರಮ್ಮನು ಸಿದ್ದೆಯನ್ನು ಕಡ್ಡಿಗೆ ಕರೆದುಕೊಂಡು ಹೊದ್ದನು. ಇದ್ದೇ ರಮ್ಮಯ್ಯಣ. ಕೊನೆಗೆ ಒಂದು ವಾಕ್ಯ ಸೇರಿಸಿದ್ನಂತೆ ಪುಣ್ಯಾತ್ಮ. ಇವತ್ತು ಹಾಗೆ ಬರೆಯೋರಿದ್ದಾರೆ. ದಯ್ಯ ಮಟ್ಟಿ ನನ್ನು ಬಸ್ಸು ಮಟ್ಟಿ ಸರ್ರ. ಇವತ್ತಿನ ಕನ್ನಡ ನಮಗ ಕನ್ನಡ ಕಲಿಸಿದ್ರಲ್ಲ ಅಬ್ಬಾ, ಆ ಮಾತುಗಳನ್ನ ಹೇಳಿದಾಗ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಪಂಪಂದು ಆಗ ಕನ್ನಡ ಮಾಸ್ಟರು 7ನೇ ಕ್ಲಾಸಲ್ಲಿ ಕಲಿಸಿದ್ದು ಇವತ್ತು ಬಾಯಲ್ಲಿದೆ ನಮಗೆ. ಇವತ್ತು ಮಕ್ಕಳಿಗೆ ಕೇಳ್ರಿ ಯಾವ್ದು ಬಾಯಲ್ಲಿದೆ ಅಂತ ಶಿಕ್ಷಣ. ಅದೇ ಪ್ಲಾಸ್ಟಿಕ್ ಹೂವು, ಮಕರಂದ ಇಲ್ಲ, ಚಂದ ಇಲ್ಲ, ಯಾವ್ಯಾವುದೂ ಇಲ್ಲ. ಅದಕ್ಕಿಂತ ಇಡೀ ವಿಶ್ವದಲ್ಲಿ ಇನ್ನು ಹೂವಾಗು ಅಂತ ಹೇಳೋದು ಹಾಗೆ ಅಲ್ವಾ? ಅದಕ್ಕಾಗಿ ನಾವು ಏನನ್ನ ಸಾಧಿಸಬೇಕು ನಮಗೆ ಎಚ್ಚರ ಇರಬೇಕು. ನಾವು ಬರೀಬೇಕಾದ್ರೆ ಪ್ರೀತಿಯಿಂದ ಬರೀಬೇಕು. ನಾನು ಬರೆದ ಒಂದು ವಾಕ್ಯ ತಪ್ಪಿಲ್ದೆ ಇರಬೇಕು ಅಂತ ನಾವು ಪರಿಷ್ಕರಣೆ ಮಾಡ್ಕೊಂಡ್ರೆ, ನಾನು ಕಲಿಬೇಕು ಅಂತ ನಾನು ನನ್ನ ಬಗ್ಗೆ ಹೇಳ್ಕೊಂಡ್ಬಿಟ್ರೆ ಯಾರೂ ತಡೆದು ನಿಲ್ಸಕ್ಕಾಗಲ್ಲ. ಆ ಪ್ರೀತಿ ನಮಗೆ ಬೇಕು. ಆದ್ರಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ನೀವೆಲ್ಲ ಸಾಮಾನ್ಯ ಈ ಭಾಗದಲ್ಲಿರುವ ಜನ ಎಲ್ಲ ತಮ್ಮ ಜೀವನದ ಒಂದು ಭಾಗವನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿರ್ತಾರೆ. ದೇಶ ಪ್ರೇಮ ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಆ ದೇಶ ಪ್ರೇಮ ಮಕ್ಕಳಲ್ಲೂ ಬರಲಿ. ನೀವೆಲ್ಲ ಸೇರ್ಕೊಂಡು ನಮ್ಮ ಭವ್ಯ ಭಾರತವನ್ನ, ಇವತ್ತು ನಾನು ಇಲ್ಲಿಗೆ ಬಂದಾಗ ನಮ್ಮ ಭವಿಷ್ಯದ ಭಾರತ, ಇಲ್ಲಿ ಪುಟ್ಟ ಭಾರತ ಹೇಗಿರಬೇಕು ಅಂತ ನನಗೆ ಗೊತ್ತಾಯ್ತು. ಈ ತರ ಪುಟ್ಟ ಭಾರತ ಇದೆಯಲ್ಲ, ಇದೇ ಮುಂದೆ ವಿಶಾಲವಾದ ಭಾರತವಾಗಿ ಬೆಳೆಯಲಿ. ಎಲ್ಲರಿಗೂ ಪೋಷಕರದ್ದು, ಮಕ್ಕಳದ್ದು, ಅಧ್ಯಾಪಕರದ್ದು, ಆಮೇಲೆ ಸಂಸ್ಥೆಯ ಪದಾರ್ಥಗಳದ್ದು ಎಲ್ಲರ ಕೊಡುಗೆಯೂ ಇದ್ರೊಳಗೆ ಸೇರಿದೆ. ಆದ್ರಿಂದ ಭಾರತ ಭೂಮಿ ಒಂಥರ ಅದ್ಭುತ ಶಕ್ತಿಯಾಗಿ ಬೆಳಿಲಿ. ನಿಮ್ಮೆಲ್ಲರ ಹಾರೈಕೆ, ಪ್ರಯತ್ನ, ಆಶೀರ್ವಾದ ಇರ್ಲಿ ಅಂತ ಹೇಳಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.